ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ. ನಾನಿವತ್ತು ನಿಮಗೆ ಕುಂಭರಾಶಿ ಜೂನ್ 2020 ರಾಶಿ ಭವಿಷ್ಯವನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಇದು ಒಂದು ಮಾಸ ಭವಿಷ್ಯ, ಜೂನ್ ಮಾಸ ಭವಿಷ್ಯ. ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ. ಕುಂಭರಾಶಿ ಜಾತಕರಿಗೆ ಗ್ರಹಗಳ ಸಂಚಾರ ಮತ್ತು ನಕ್ಷತ್ರದ ಆಧಾರದ ಮೇಲೆ ನಿಮಗೆ ಏನೇನು ಶುಭ ಏನೇನು ಅಶುಭ ಫಲಗಳು ಸಿಗುತ್ತೆ ಅನ್ನುವಂಥ ವಿಚಾರವನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇನ್ನು ನಮ್ಮ ಚಾನಲ್ಗೆ ಯಾರ್ಯಾರು ಹೊಸಬರಿದ್ದೀರಿ, ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ನೀವೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಬೆಲ್ ಆಲ್ ಅನ್ನೋದನ್ನು ಒತ್ತಿ. ನಾನು ಈ ವಿಚಾರ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಾನು ಮುಂದೆ ಹಾಕುವಂತಹ ಜ್ಯೋತಿಷ್ಯ ಕಾರ್ಯಕ್ರಮ ನಿಮಗೆ ಬೇಗ ಬಂದು ತಲುಪಲಿ ಅಂತ ಹೇಳ್ತಾ ಇದ್ದೀನಿ. ಕೆಳಗಡೆ ಶೇರ್ ಬಟನ್ ಇದೆ. ನೀವೆಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ ಫೇಸ್ಬುಕ್, ವಾಟ್ಸಪ್ ಗ್ರೂಪ್ ಎಲ್ಲೆಲ್ಲಿದ್ದೀರಿ ಅಲ್ಲನ್ನು ಸಹ ಇದನ್ನು ಶೇರ್ ಮಾಡೋದನ್ನ ಮರಿಬೇಡಿ. ಶೇರ್ ಮಾಡೋಕ್ಕೇನು ಹಣ ಖರ್ಚಾಗಲ್ಲ. ಈಗ ಕುಂಭರಾಶಿ ಜಾತಕರಿಗೆ ಜೂನ್ ಮಾಸ ಭವಿಷ್ಯ ತಿಳಿಸ್ತೀನಿ. ಅದಕ್ಕಿಂತ ಮೊದಲು ಜೂನ್ ತಿಂಗಳಲ್ಲಿ 2 ಗ್ರಹಣಗಳಿದೆ. ಒಂದು ಚಂದ್ರಗ್ರಹಣ, ಮತ್ತೊಂದು ಸೂರ್ಯಗ್ರಹಣ. ಅದನ್ನು ಸಪ್ರೇಟ್ ವಿಡಿಯೋ ಮಾಡಿದ್ದೀವಿ. 5/6/2020 ಚಂದ್ರಗ್ರಹಣ, 21 ಜೂನ್ 2020 ಸೂರ್ಯಗ್ರಹಣ ಇದೆ. ಅದನ್ನು ಸಪ್ರೇಟ್ ವಿಡಿಯೋ ಮಾಡಿದ್ದೀವಿ. ಇಲ್ಲಿ ನಾನು ಹೇಳ್ಬಿಟ್ರೆ ಮಿಕ್ಸ್ ಆಗೋಗ್ಬಿಡುತ್ತೆ. ಅದಕ್ಕೆ ನಿಮ್ಗೆ ನೋಡೋ ಆಸಕ್ತಿ ಇರುವಂಥವ್ರು ನಮ್ಮ ಚಾನಲಲ್ಲಿ ಸಪ್ರೇಟಾಗಿ ವಿಡಿಯೋ ಇದೆ, ಅದನ್ನು ನೋಡ್ಬೋದು. ಇನ್ನು ನಮ್ಮ ಚಾನಲ್ಗೆ ಯಾರು ಹೊಸಬ್ರು ಇರ್ತೀರಿ, ಗುರೂಜಿ ಎಲ್ಲ ಭವಿಷ್ಯ ಹೇಳ್ತಾ ಇದ್ದಾರೆ, ಕೊರೋನಾ ಯಾವಾಗ ಹೋಗುತ್ತೆ, ಈ ಚೈನಾ ವೈರಸ್ ಯಾವಾಗ ಹೋಗುತ್ತೆ, ಅದನ್ನ ನಾವು ಚೀನಾ ರೋಗವನ್ನ ಸಪ್ರೇಟ್ ಆಗಿ ಕೊರೋನಾ ಭವಿಷ್ಯ ಅಂತ ಹಾಗೆ 3 ತಿಂಗಳು ಮುಂಚೆನೆ ಅದು ಸಪ್ರೇಟ್ ವಿಡಿಯೋನ 2 ವಿಡಿಯೋ ಮಾಡಿದ್ದೀವಿ. ಅದನ್ನ ನೀವು ನೋಡಿದ್ರೆ ಆ ವಿಚಾರ ನಿಮಗೆ ಗೊತ್ತಾಗುತ್ತೆ. ಯುಗಾದಿ ವರ್ಷ ಭವಿಷ್ಯ ಫೆಬ್ರವರಿ 15ನೇ ತಾರೀಕಿಗೆ ಅಪ್ಲೋಡ್ ಮಾಡಿದ್ದೀವಿ. ಭಾರತ ದೇಶಕ್ಕೆ ಈ ರೋಗ ಅನ್ನೋಂಥದ್ದು ಬರುತ್ತೆ ಅಂತ. ಅದಕ್ಕೆ ಬೇರೆಯವರು ಮತ್ತೆ ಅದೇ ಹೊಸಬ್ರು ಇವತ್ತು ನೋಡ್ತಾ ಇರ್ತೀರಾ, ನಿಮಗೆ ಗೊತ್ತಿರಲ್ಲ, ಗುರುಜಿ ಅದ್ರ ಬಗ್ಗೆ ಹೇಳಲೇ ಇಲ್ವಲ್ಲ ಅನ್ಕೊಂತೀರಾ. ಯಾಕಂದ್ರೆ ಅದನ್ನೆಲ್ಲ ನಾನು ಇಲ್ಲಿ ಹೇಳ್ತಾ ಹೋದ್ರೆ ವಿಡಿಯೋ ಬಹಳ ದೊಡ್ಡದಾಗುತ್ತೆ. ಅದಕ್ಕೆ ಕುಂಭರಾಶಿ ಭವಿಷ್ಯ ಕೇಳುವಂಥವ್ರಿಗೆ ಆಸಕ್ತಿ ಕಡಿಮೆ ಆಗುತ್ತೆ. ಅದಕ್ಕೆ ನೀವೆಲ್ಲ ನೋಡಬೇಕು ಅನ್ನೋಂಥ ಆಸಕ್ತಿ ಇರುವಂಥವ್ರು ನಮ್ಮ ಚಾನಲ್ಗೆ ಹೋಗಿ ಅಲ್ಲಿ ಸಪ್ರೇಟ್ ವಿಡಿಯೋ ಇದೆ, ಅಲ್ಲಿ ನೋಡಿ. ಈಗ ಕುಂಭರಾಶಿ ಜಾತಕರಿಗೆ ಜೂನ್ 2020ರಲ್ಲಿ ಜಾತಕರಿಗೆ ಧನ ಪ್ರಾಪ್ತಿಯಾಗುತ್ತೆ. ಅದ್ರ ಜೊತೆಗೆ ಧನ ಒಂದೇ ಬಂದ್ರೆ ಮನುಷ್ಯನ ಸಂತೋಷ ಇರಲ್ಲ. ಹಾಗೆ ವೃಶ್ಚಿಕ ರಾಶಿ ಜಾತಕರಿಗೆ ಸನ್ಮಾನನೂ ಸಹ ಸಿಗುತ್ತೆ. ಯಾರ್ಯಾರು ರಾಜಕಾರಣಿಗಳಿದ್ದೀರಿ ಕರೆದು ನಿಮಗೆ ಗೌರವವನ್ನು ಕೊಡ್ತಾರೆ. ಮತ್ತೆ ನಿಮಗೆ ಧೈರ್ಯ ಹೆಚ್ಚಾಗುತ್ತೆ. ಕುಂಭರಾಶಿ ಜಾತಕರಿಗೆ ಉತ್ತಮ ನೆರೆಹೊರೆ ಪ್ರಾಪ್ತಿಯಾಗುತ್ತೆ. ಅಕ್ಕಪಕ್ಕ ಇರೋ ಜನ ನಿಮಗೆ ತೊಂದರೆ ಕೊಡಲ್ಲ. ಕೆಲವರು ತುಂಬಾ ಅಕ್ಕಪಕ್ಕ ಕಿರುಕುಳಗಳನ್ನು ಕೊಡ್ತಾ ಇರ್ತಾರೆ, ಅದು ಕಡಿಮೆ ಆಗುತ್ತೆ. ಸಹೋದರ ಮತ್ತು ಸಹೋದರಿಯರಿಂದ ನೀವು ಸಂತೋಷವನ್ನ ಪಡೆಯುವಿರಿ. ಯಾರ್ಯಾರು ಕುಂಭರಾಶಿ ಜಾತಕರಿದ್ದೀರಿ, ಅಕ್ಕಪಕ್ಕ ಸಹೋದರ ಮತ್ತು ಸಹೋದರಿ ಯಾರಿರ್ತಾರೋ ನಿಮಗೆ ನನಗೆ ಗೊತ್ತಿಲ್ಲ, ನಿಮ್ಮ ಸಿಬ್ಲಿಂಗ್ಸ್, ಯಂಗರ್ ಸಿಬ್ಲಿಂಗ್ಸ್, ಸಹೋದರ ಮತ್ತು ಸಹೋದರಿಯರಿಂದ ನೀವು ಸಂತೋಷವನ್ನ ಪಡೆಯುತ್ತೀರಿ. ಧಾರ್ಮಿಕ ಕಾರ್ಯಗಳಿಗೆ ಆಸಕ್ತಿಯನ್ನ ನೀವು ಹೆಚ್ಚಾಗಿ ಈ ಜೂನ್ ಮಾಸದಲ್ಲಿ ತೋರಿಸ್ತೀರಿ. ಜೂನ್ ಮಾಸದಲ್ಲಿ ಸ್ನೇಹಿತರ ಜೊತೆ ಉತ್ತಮ ಬಾಂಧವ್ಯವನ್ನ ನೀವು ಹೊಂದುತ್ತೀರಿ. ಯಾರ್ಯಾರು ವ್ಯವಸಾಯ ಮಾಡ್ತಾ ಇದ್ರಿ, ಹಳ್ಳಿಲಿ ರೈತರು ನಮ್ಮ ಭಾರತ ದೇಶದ ಬೆನ್ನೆಲುಬು. ಅದಕ್ಕೆ ವ್ಯವಸಾಯ ಯಾರ್ಯಾರು ಮಾಡ್ತಾ ಇದ್ದೀರಾ, ಅದಕ್ಕೆ ರೈತರ ಬಗ್ಗೆ ನಾನು ಜ್ಯೋತಿಷ್ಯ ಹೇಳೇ ಹೇಳ್ತೀನಿ. ವ್ಯವಸಾಯದಿಂದ ನಿಮಗೆ ಲಾಭ ಆಗುತ್ತೆ. ರೈತರ ವಿಚಾರ ಆಯಿತು. ಹಾಗೆ ಕುಂಭರಾಶಿ ಜಾತಕರಿಗೆ ಈ ಮಾಸದಲ್ಲಿ ಪ್ರೀತಿ ಪ್ರೇಮದಲ್ಲಿ ಸಫಲತೆ, ಸ್ತ್ರೀ ಸ್ನೇಹ ಸಿಗುವಂಥದ್ದು. ಹೀಗೆ ನೀವು ಪುರುಷ ಜಾತಕರಾಗಿದ್ರೆ ಸ್ತ್ರೀ ಸ್ನೇಹ ಅನ್ನೋದು ನಿಮಗೆ ಸಿಗುತ್ತೆ. ಬುದ್ಧಿ ಜ್ಞಾನವನ್ನ ಈ ಮಾಸದಲ್ಲಿ ನೀವು ಹೆಚ್ಚಾಗಿ ಬೆಳೆಸಿಕೊಳ್ಳುತ್ತೀರಿ. ಈ ಮಾಸದಲ್ಲಿ ಅಂದ್ರೆ ಜೂನ್ ಮಾಸದಲ್ಲಿ ಕುಂಭರಾಶಿ ಜಾತಕರಿಗೆ ತಾಯಿಯ ಇಂದ ಅನುಕೂಲಗಳಾಗುತ್ತೆ. ನಿಮ್ಮ ತಾಯಿ ಇದ್ರೆ ಅವರು ನಿಮಗೆ ಅನುಕೂಲಗಳನ್ನ ಮಾಡಿಕೊಡ್ತಾರೆ. ಒಂದಲ್ಲ ಒಂದು ರೀತಿಯಲ್ಲಿ ನಿಮಗೆ ಅನುಕೂಲ ಆಗುತ್ತೆ. ಜೂನ್ ಮಾಸದಲ್ಲಿ 14 ಜೂನ್ 2020 ರವಿಗ್ರಹ ರಾತ್ರಿ 11:54ಕ್ಕೆ ರಾಶಿ ಪರಿವರ್ತನೆ ವೃಷಭ ರಾಶಿಯಿಂದ ಮಿಥುನ ರಾಶಿಗೆ. ಇನ್ನ ಮಂಗಳ ಗ್ರಹ 18/6/2020 ಮಕರ ರಾಶಿಯಿಂದ ಕುಂಭ ರಾಶಿಗೆ ರಾತ್ರಿ 8:14ಕ್ಕೆ ರಾಶಿ ಪರಿವರ್ತನೆ ಆಗ್ತಾರೆ. ಅದರಿಂದ ನಾನು ನಿಮಗೆ ಈ ಭವಿಷ್ಯವನ್ನ ತಿಳಿಸ್ತಾ ಇದ್ದೀನಿ. ಇನ್ನು ಬೇರೆ ಬೇರೆ ನಕ್ಷತ್ರಗಳ ಆಧಾರದ ಮೇಲೆ ಅಶ್ವಿನಿಯಿಂದ ರೇವತಿವರೆಗೂ ನಕ್ಷತ್ರಗಳಿವೆ. ಆ ನಕ್ಷತ್ರದ ಆಧಾರದ ಮೇಲೆ ಗ್ರಹಗಳು ಯಾವ ನಕ್ಷತ್ರದ ಮೇಲೆ ಸಂಚಾರ ಆಗ್ತಿದೆ ಅದೆಲ್ಲ ಆಧಾರದ ಮೇಲೆ ನಿಮ್ಮ ಭವಿಷ್ಯವನ್ನು ತಿಳಿಸ್ತಾ ಇದ್ದೀನಿ. ಸ್ವಲ್ಪ ಈ ಮಾಸದಲ್ಲಿ ಮಕ್ಕಳ ಆರೋಗ್ಯಕ್ಕೆ
ತೊಂದರೆ ಉಂಟಾಗುವಂತಹ ಸಾಧ್ಯತೆ ಉಂಟು, ಅನಾರೋಗ್ಯ ಆಗುವಂಥದ್ದು. ಅದಕ್ಕೆ ನೀವು ಈಗೇನಾಗುತ್ತೆ, ಈಗ ಲಾಕ್ಡೌನ್ ಓಪನ್ ಆಗಿದ ತಕ್ಷಣ ಕೆಲಸ ಅಂತ ನೀವು ಅದರಲ್ಲೇ ಇರಬೇಡಿ. ನಿಮ್ಮ ವೃತ್ತಿಯ ಜೊತೆಗೆ ನಿಮ್ಮ ಮನೆಯ ಕಡೆ, ನಿಮ್ಮ ಮಕ್ಕಳ ಕಡೆ, ಆರೋಗ್ಯದ ಕಡೆ ಗಮನವನ್ನು ಕೊಡಿ. ನಿಮಗೂ ಸಹ ಅನಾರೋಗ್ಯ ಉಂಟಾಗುವಂಥ ಸಾಧ್ಯತೆಗಳು, ದುಷ್ಟ ಮತ್ತು ಮೋಸದ ಚಟುವಟಿಕೆಗಳಲ್ಲಿ ತೊಡಗುವ ಸಾಧ್ಯತೆ. ಅದಕ್ಕೆ ನಾವೇನೇ ಕರ್ಮ ಮಾಡಬೇಕಾದ್ರೆ ಯೋಚನೆ ಮಾಡಿ ಕರ್ಮವನ್ನು ಮಾಡಬೇಕು. ಇಲ್ಲ ನಾವು ಎಂಥ ಕರ್ಮ ಮಾಡ್ತೀವೋ ಅಂತ ಫಲವನ್ನು ಅನುಭವಿಸಬೇಕಾಗುತ್ತೆ. ಎಚ್ಚರ. ಶತ್ರುಗಳಿಂದ ದೌರ್ಜನ್ಯ ನಿಮಗೆ ಆಗುವಂಥ ಸಾಧ್ಯತೆಗಳು, ಧರ್ಮಾನುಸಾರ ಮಾಡುವ ಕಾರ್ಯಗಳಿಗೆ ಅಡೆತಡೆಗಳು ಉಂಟಾಗುವಂತಹ ಸಾಧ್ಯತೆಗಳು, ಅನಾವಶ್ಯಕವಾಗಿ ಚಿಂತೆ ನಿಮಗೆ ಬರುವಂಥದ್ದು, ಜ್ವರ ಬರುವಂಥ ಸಾಧ್ಯತೆಗಳು ಸಹ ಇರುತ್ತೆ. ನಿಮ್ಮ ಆರೋಗ್ಯವನ್ನು ಸಹ ಈಗಿರುವಂಥ ಸಮಯದಲ್ಲಿ ನಿಮ್ಮ ಆರೋಗ್ಯದ ಕಡೆ ಬಹಳ ಎಚ್ಚರಿಕೆಯನ್ನು ವಹಿಸಿ. ಕುಂಭರಾಶಿ ಜಾತಕರಿಗೆ ನಿಮಗೆ 7:30 ಸ್ಟಾರ್ಟ್ ಆಗಿದೆ ಅನ್ನೋದನ್ನ ಮರಿಬೇಡಿ. ಹೊರಗಡೆ ಓಡಾಡಬೇಕಾದ್ರೆ ಸೋಷಿಯಲ್ ಡಿಸ್ಟೆನ್ಸ್ನ ಮೇಂಟೈನ್ ಮಾಡಿ. ಧರ್ಮಾನುಸಾರ ಮಾಡುವ ಕಾರ್ಯಗಳಿಗೆ ತಡೆಗಳು ಉಂಟಾಗುವಂಥದ್ದು, ಜ್ವರ ಬರುವಂಥದ್ದು, ಇತರರ ಸಂಸಾರದಲ್ಲಿ ನೀವು ಪ್ರವೇಶ ಮಾಡಿ ಮತ್ತು ಲೈಂಗಿಕ ಸಂಬಂಧ ಬೆಳೆಸಿಕೊಳ್ಳುವಂತಹ ಸಾಧ್ಯತೆಗಳು ಉಂಟು. ಆಹಾರ ದೊರೆಯುವುದರಲ್ಲಿ, ಸಮಯಕ್ಕೆ ಸರಿಯಾಗಿ ಆಹಾರ ದೊರೆಯುವುದರಲ್ಲಿ ಅಡಚಣೆ ಉಂಟಾಗುವಂತಹ ಸಾಧ್ಯತೆಗಳು. ಯಾಕೆಂದರೆ ಒಂದೊಂದು ಟೈಮ್ ನಾವು ಊಟ ಮಾಡಬೇಕು, ಆ ಟೈಮಿಗೆ ಸರಿಯಾಗಿ ಸಿಗಲ್ಲ, ಏನೋ ಒಂದು ಪರಿಸ್ಥಿತಿಗಳು, ಕೆಲಸದ ಒತ್ತಡ, ಹೀಗಾದಾಗ ನಮ್ಮ ಆರೋಗ್ಯ ವ್ಯತ್ಯಾಸ ಆಗುವಂತಹ ಸಾಧ್ಯತೆ ಉಂಟು. ಆಮೇಲೆ ಯಾರ್ಯಾರು ಕುಂಭರಾಶಿ ಜಾತಕರಿದ್ರಿ, ನಿಮಗೆ ಸ್ತ್ರೀಯಿಂದ ಅಪಮಾನವಾಗುವಂತಹ ಸಾಧ್ಯತೆ ಈ ಮಾಸದಲ್ಲಿ. ನಾನು ಎರಡೂ ಹೇಳ್ತಿದ್ದೀನಿ, ಪಾಸಿಟಿವ್ ಅಂಡ್ ನೆಗೆಟಿವ್ ಎರಡನ್ನೂ ಸಹ ನಾವು ಸ್ವೀಕಾರ ಮಾಡಬೇಕು. ಹೀಗೆ ಒಂದು ದಿನದಲ್ಲಿ ದಿನ ಮತ್ತು ರಾತ್ರಿ ಹೇಗಿರುತ್ತೋ ಹಾಗೆ ಗ್ರಹಗಳ ಸಂಚಾರ ಅನುಸಾರ ನಾವು ಸುಖ ಮತ್ತು ದುಃಖ ಎರಡನ್ನೂ ಅನುಭವಿಸ್ತೀವಿ. ನಾವು ದುಃಖದ ವಿಚಾರದಲ್ಲಿ ಎಚ್ಚರಿಕೆಯನ್ನು ವಹಿಸಬೇಕು. ಯಾರ್ಯಾರು ನಮ್ಮ ಭಾರತೀಯರು ಅಮೇರಿಕಾ ಮತ್ತು ಗಲ್ಫ್ ವೆಸ್ಟರ್ನ್ ಕಂಟ್ರೀಸ್, ಗಲ್ಫ್ ಅಂದಾಗ ಇದೆಲ್ಲ ಅರಬ್ ಇದೆಲ್ಲ ಬರುತ್ತೆ, ಅಲ್ಲೆಲ್ಲ ಎಲ್ಲೆಲ್ಲಿ ಕೆಲಸ ಮಾಡ್ತಾ ಇದ್ದೀರಿ, ಇರಾನ್ ಈ ಥರ ದೇಶಗಳಲ್ಲಿ ಕೆಲಸ ಮಾಡ್ತಾ ಇರುವಂಥವ್ರು ಮತ್ತು ಆಸ್ಟ್ರೇಲಿಯಾದಲ್ಲಿ ಕೆಲಸ ಮಾಡುವ ಭಾರತೀಯರಿಗೆ ಮನಸ್ಸು ಗಲಿಬಿಲಿಗೊಳ್ಳುತ್ತದೆ. ಮನಸ್ಸು ಏನಾಗುತ್ತೆ, ಟೆನ್ಷನ್ಸ್, ಏನಾಗುತ್ತೋ ಮುಂದೆ ಅನ್ನುವಂತಹ ಟೆನ್ಷನ್ಸ್. ವಿವೇಚನೆ ಮಾಡುವ ಬಲ ಕಳೆದುಕೊಳ್ಳುವಿರಿ. ಯಾವುದು ಮಾಡಬೇಕು, ಸರಿನಾ ತಪ್ಪ, ನಮ್ಮ ದೇಶಕ್ಕೆ ಹೋಗ್ಬೇಕಾ ಬೇಡವಾ, ಇಲ್ಲೇ ಕೆಲಸ ಮಾಡಬೇಕಾ ಬಿಡಬೇಕಾ, ಏನಾಗುತ್ತೋ ಮುಂದೆ, ಈ ಥರ ನಿಮಗೆ ವಿವೇಚನೆ ಮಾಡುವ ಬಲ ಕಳೆದುಕೊಳ್ಳುತ್ತೀರಿ. ಎಚ್ಚರ. ಅಥವಾ ನೀವೇನಾದರೂ ವಿದೇಶದಲ್ಲಿ ಕೆಲಸ ಮಾಡ್ತಾ ಇದ್ರೆ ತಮ್ಮ ಮಾಲೀಕ ಮತ್ತು ಸಹೋದ್ಯೋಗಿಗಳ ವಿಶ್ವಾಸ ಕಳೆದುಕೊಳ್ಳುವಂತಹ ಸಾಧ್ಯತೆಗಳು. ಈಗ ಭಾರತದಲ್ಲಿ ಕೆಲಸ ಮಾಡ್ತಿರುವಂತಹ ಕುಂಭರಾಶಿ ಜಾತಕರಾಗಿದ್ರು, ನಿಮ್ಮ ಹೈಯರ್ ಅಂದರೆ ನಿಮಗೆ ಮ್ಯಾನೇಜರ್ ಇರ್ಬೋದು, ನಿಮಗೆ ಮಾಲೀಕ ಇರ್ಬೋದು, ನೀವು ಅಲ್ಲಿ ಕೆಲಸ ಮಾಡ್ತಾ ಇರ್ಬೋದು, ಅವರಿಂದ ನಿಮ್ಮ ವಿಶ್ವಾಸ ಕಳೆದುಕೊಳ್ಳುವಂಥದ್ದು. ನಿಮ್ಮ ಫ್ರೆಂಡ್ಸ್, ನಿಮ್ಮ ಸರ್ಕಲ್ ಎಲ್ಲಿ ಕೆಲಸ ಮಾಡ್ತಾರೋ ಅಲ್ಲಿ ಸಹೋದ್ಯೋಗಿಗಳ ಜೊತೆಗೆ ವಿಶ್ವಾಸ ಕಳೆದುಕೊಳ್ಳುವ ಮತ್ತು ಸಂಕಷ್ಟಕ್ಕೆ ಒಳಗಾಗುವಂಥ ಸಾಧ್ಯತೆ. ಅದಕ್ಕೆ ಅವ್ರು ಯಾವತ್ತೂ ಸಹ ನಾವು ಎಲ್ಲರ ಹತ್ರನೂ ವಿಶ್ವಾಸವನ್ನೇ ಇಟ್ಕೋಬೇಕು. ವಿಶ್ವಾಸವನ್ನು ಒಂದ್ಸಲ ಕಳ್ಕೊಂಡ್ಬಿಟ್ರೆ ಮತ್ತೆ ನಾವು ಚೆನ್ನಾಗಿದ್ರು ಅವ್ರು ನಮ್ಮನ್ನ ನಂಬಲ್ಲ. ಅದಕ್ಕೆ ಯಾವತ್ತೂ ಸಹ ನಾವು ವಿಶ್ವಾಸವನ್ನು ಕಳೆದುಕೊಳ್ಳದೇ ರೀತಿಯಲ್ಲಿ ನೀವಿರಿ ಅಂತ ನಾನು ನಿಮಗೆ ಹೇಳ್ತೀನಿ. ಕುಂಭರಾಶಿ ಜಾತಕರಿಗೆ ಸ್ವಲ್ಪ ಈ ಮಾಸದಲ್ಲಿ, ಜೂನ್ ಮಾಸದಲ್ಲಿ ಹಠಮಾರಿತನ ಹೆಚ್ಚಾಗುವಂಥದ್ದು, ನಾನು ಹೇಳಿದ್ದೇ ನಡಿಬೇಕು ಅಂತ ಸ್ವಲ್ಪ ಹಠಮಾರಿತನ ಹೆಚ್ಚಾಗುವಂಥದ್ದು. ಪ್ರಯಾಣಗಳು ಯಾರ್ಯಾರು ಮಾಡ್ತೀರಿ ಕುಂಭರಾಶಿ ಜಾತಕರು, ಪ್ರಯಾಣದಲ್ಲಿ ಅಪಾಯ, ಎಚ್ಚರ. ಉಷ್ಣ ಪ್ರಕೋಪ, ಈಗ ಯಾಕೆಂದ್ರೆ ಬೇಸಿಗೆ ಕಾಲ ಇರೋದ್ರಿಂದ ಕುಂಭರಾಶಿಯವರಿಗೆ ಬೇಗ, ಅದರಲ್ಲೂ ಸಹ ಮಂಗಳ ಗ್ರಹ ನಿಮ್ಮ ರಾಶಿಯಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ಹೀಟ್ ಜಾಸ್ತಿ ಆಗುತ್ತೆ. ಉಷ್ಣ ಪ್ರಕೋಪ, ಅದರ ಸಂಬಂಧಪಟ್ಟಂತ ಕಾಯಿಲೆಗಳು, ವ್ಯಾಧಿಗಳು ಬರುವ ಸಾಧ್ಯತೆ, ಕೆಮ್ಮು ಬರುವಂಥದ್ದು, ಒಣ ಕೆಮ್ಮು ಬರುವಂಥದ್ದು, ಜ್ವರಗಳಿಂದ ಬಳಲಿಕೆ, ಈಗೆಲ್ಲ ಜ್ವರ ಇದೆಲ್ಲ ಹೇಳ್ತಾ ಇದ್ರಲ್ಲ, ಈಗ ಚೀನಾ ವೈರಸ್ ಇಂದ ಇದೆಲ್ಲ ಬರುತ್ತೆ ಅಂತ ಎಚ್ಚರವನ್ನು ವಹಿಸಿ. ಸ್ತ್ರೀಯರಿಗೆ ಮಾಸಿಕ ಋತುಗಳಲ್ಲಿ ಹೆಚ್ಚು ರಕ್ತಸ್ರಾವವಾಗುತ್ತದೆ. ಯಾರ್ಯಾರು ಕಂಟೈನ್ಮೆಂಟ್ ಝೋನ್ ಅಂತ ಈಗ ಸರ್ಕಾರ ಮಾಡಿದೆ ಅಲ್ಲಿರುವಂಥವ್ರು ಕುಂಭರಾಶಿ ಜಾತಕರು ಬಹಳ ಎಚ್ಚರ, ಮನೆ ಒಳಗಡೆನೆ ಇರ್ರಿ, ಹೊರಗಡೆ ಓಡಾಡಬೇಡಿ. ಈ ಮಾಸದಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸಬೇಕು. ಯಾರ್ಯಾರು ಸ್ತ್ರೀಯರಿದ್ದೀರಿ, ನಿಮಗೆ ಮಾಸಿಕ ಋತುಗಳಲ್ಲಿ ರಕ್ತಸ್ರಾವ ಹೆಚ್ಚಾಗುವಂತಹ ಸಾಧ್ಯತೆ ಉಂಟು. ಕುಂಭರಾಶಿ ಜಾತಕ ಸ್ತ್ರೀ ಜಾತಕರಿಗೆ ನಿಮ್ಮ ಶತ್ರುಗಳ ಚಟುವಟಿಕೆಯಿಂದ ಉದ್ವೇಗಕ್ಕೆ ಒಳಗಾಗುತ್ತೀರಿ. ನಿಮ್ಮ ಶತ್ರುಗಳು ಅವರ ಆಕ್ಟಿವಿಟೀಸ್ ನೋಡಿ ನಿಮಗೆ ಒಳಗಡೆ ಟೆನ್ಷನ್ ಆಗುವಂಥದ್ದು.
ಜಾತಕರಿಗೆ 18 ಜೂನ್ 2020 ನಂತರ ಅಂದರೆ 18 ಜೂನ್ 2020 ಜ್ಞಾಪಕ ಇಟ್ಕೊಳ್ಳಿ. ನಿಮಗೆ ಒಳ್ಳೆ ಶಕ್ತಿ ಅನ್ನುವಂಥದ್ದು ನಿಮಗೆ ಪ್ರಾಪ್ತಿಯಾಗುತ್ತೆ. ನಿಮ್ಮ ಮುಖದಲ್ಲಿ ತೇಜಸ್ಸು ಪ್ರಾಪ್ತಿಯಾಗುತ್ತೆ ಮತ್ತು ಚೇತನ ಮತ್ತು ಐಶ್ವರ್ಯ ಗೌರವಗಳು ವೃದ್ಧಿಯಾಗುತ್ತದೆ. 18 ಜೂನ್ 2020 ನಂತರ ನಿಮಗೆ ಒಳ್ಳೆ ಶಕ್ತಿ, ತೇಜಸ್ಸು, ಚೇತನ, ಐಶ್ವರ್ಯ ಮತ್ತು ಗೌರವಗಳು ವೃದ್ಧಿಯಾಗುವಂತಹ ಸಾಧ್ಯತೆಗಳುಂಟು ಕುಂಭರಾಶಿ ಜಾತಕರಿಗೆ. ಇದು ನಾನಿವಾಗ ಜೂನ್ ಮಾಸದ ಭವಿಷ್ಯವನ್ನು ತಿಳಿಸ್ಕೊಟ್ಟಿದ್ದೀನಿ. ನಿಮಗೆ ಯಾರ್ಯಾರಿಗೂ ಚಂದ್ರಗ್ರಹಣ, ಸೂರ್ಯಗ್ರಹಣ ನೋಡಬೇಕು ಅನ್ನೋ ಆಸೆ ಇದೆ, ಅವರೆಲ್ಲ ನಮ್ಮ ಚಾನಲಲ್ಲಿ ಸಪರೇಟ್ ವಿಡಿಯೋ ಇದೆ, ನೋಡಿ. ನಿಮ್ಮೆಲ್ಲರಿಗೂ ಸಹ ಕಲ್ಯಾಣ ಆಗಲಿ, ಮಂಗಳ ಆಗಲಿ, ಶುಭ ಆಗಲಿ. ಸಮಸ್ತ ಲೋಕೋ ಸುಖಿನೋ ಭವಂತು.